ಸಿರುಗುಪ್ಪ ನಗರದಲ್ಲಿ ಭತ್ತದ ಬೆಳೆಗಾರರ ಸಂಘದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಧರಣಿ. ಭೀಕರ ಬರಗಾಲ ಹಿನ್ನೆಲೆ ಸಂಪೂರ್ಣ ಬೆಳೆ ನಷ್ಟವಾಗಿದ್ದು ಪ್ರತಿ ಎಕರೆಗೆ 25,000 ಪರಿಹಾರಕ್ಕೆ ರೈತರ ಆಗ್ರಹ. ಮಳೆ ಇಲ್ಲದೆ ಒಣಗುತ್ತಿರುವ ರೈತರ ಭೂಮಿಗೆ ತುಂಗಭದ್ರಾ ನೀರು ಹರಿಸುವಂತೆ ಒತ್ತಾಯ. ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅಂಶ ಹೇಳ್ತಿದ್ದೀನಿ. ರೈತರು ಬರಗಾಲ ಬಂದಿದೆ. ಸಿರುಗುಪ್ಪ ತಾಲೂಕು ರೈತರು ಬಹಳ ಕಷ್ಟದಲ್ಲಿದ್ದಾರ. ರೈತರು ಬಹಳ ದುಃಖದ ಪೀಡಿತರಾಗಿರ. ಅದಕ್ಕಾಗಿ ನಾವು ಸರ್ಕಾರದ ಮುಂದೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಏನು ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಬೇಕು. ಏನು ಎಲ್ಲ ಸಸಿಮಡಿ ಒಳಗೆ ಹೋಗ್ಯಾವ, ಗಂಧ ಸಸಿ ಒಳಗೆ ಹೋಗ್ಯಾವ, ಹತ್ತಿ ಒಳಗೆ ಹೋಗ್ಯೈತಿ, ಜೋಳ ಒಳಗೆ ಹೋಗ್ಯಾವ. ಎಲ್ಲ ಬೆಳೆಗಳು ಮೆಣಸಿನಕಾಯಿ ಎಲ್ಲ ಬೆಳೆಗಳು ನಾಶ ಆಗ್ಬಿಟ್ಟವ. ರೈತ ಈಗ ಭಿಕ್ಷೆ ಕೊಡೋ ಪರಿಸ್ಥಿತಿ ಬಂದತ್ತೆ. ಅದಕ್ಕೋಸ್ಕರ ಎಕರೆಗೆ 25,000 ರೂಪಾಯಿ ನಷ್ಟ ಪರಿಹಾರ ಕೊಟ್ಕೊಡ್ಬೇಕು. ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕು, ತುಂಗಭದ್ರರಿಗೆ ನೀರು ಹರಿಸಬೇಕು. ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ರೈತರ ಪರವಾಗಿ ಮತ್ತು ಒಂದೇನೋ ನಮ್ಮ ತಾಲೂಕಿನ ಜನರ ಪರವಾಗಿ ನಮಗೇನು ಬರಗಾಲ ಉದ್ಭವಿಸಿದೆ, ಆ ಬರಗಾಲ ನಿವಾರಣೆಗಾಗಿ ಉದ್ಯೋಗ ಖಾತ್ರಿ GB ರಾಮ್ಜಿ ಯೋಜನೆ ಅಂತ ಬರೀಗತ್ತ. GB ರಾಮ್ಜಿ ಯೋಜನೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ. ಆ ಯೋಜನೆ ಕೂಡ ಜಾರಿಗೊಳಿಸಬೇಕು. ಆಮೇಲೆ ತುಂಗಭದ್ರಾ ಜಲಾಶಯಕ್ಕೆ ನೀರಿಲ್ಲ. ಕೃಷ್ಣಾ ನದಿಯಿಂದ ತುಂಗಭದ್ರಾ ನದಿಗೆ ಜಲಾಶಯ ಮುಖಾಂತರ ನೀರು ಹರಿಸಬೇಕು. ಅದು ಯಡಿಯೂರಪ್ಪನವರಿದ್ದಾಗ ಪ್ಲಾನಿಂಗ್ ಮಾಡಿದ್ರು, ಅದು ಜಾರಿ ತರಬೇಕು. ನದಿ ಜೋಡಣೆ ಅಂತಂದೇಳಿ. ಆಮೇಲೆ ಅದೇ ರೀತಿಯಲ್ಲಿ ನಮಗೆ ಇನ್ನೊಂದೇನಪ್ಪ ಅಂದರೆ ಈಗ ಕೊಪ್ಪಳ ಹತ್ರ ಬೂದುಗುಂಬ ನವಿಲು ಜಲಾಶಯಕ್ಕೆ ಸಮುದ್ರಕ್ಕೆ ಹೋಗುವ ನೀರನ್ನು ತಡೆಗಟ್ಟಲು ರೈತರಿಗೆ ಬಳಕೆಗೆ ಅನುಕೂಲ ಆಗಲು ನವಿಲು ಜಲಾಶಯಕ್ಕೆ ಹಣವನ್ನು ಸರ್ಕಾರ ತಕ್ಷಣ ಮಂಜೂರು ಮಾಡಬೇಕು. ಆಮೇಲೆ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬಾರ್ದು. ಏನ್ ಮಾಡ್ತಾರೆ, ಮೀಟರ್ ಹಾಕಿ ಬಿಡ್ತಾರ. ರೈತರ ಪಂಚಾಯತ್ ಮೀಟರ್ ಹಾಕಿದ್ರೆ ನಾವು ಹಾಳಾಗೋಗ್ತೀವಿ ನಾವು. ಅದಕ್ಕೋಸ್ಕರ ಬಂದ್ರೆ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಬಾರ್ದು. ಹಾಗೆ ಹಲವಾರು ಬೇಡಿಕೆಗಳ ಬಗ್ಗೆ ಬಂದವ. ದಯವಿಟ್ಟು ರೈತರಿಗೆ ಹೇಳ್ತೀವಿ. ಸ್ವಲ್ಪ ಅನಾನುಕೂಲದಿಂದ ಬಹಳಷ್ಟು ಜನ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕಾಗಿ ನಮ್ಮ ಮನವಿ ಪತ್ರವನ್ನ ತಾಂತರಿಗೆ ನಾನು ಮನವಿ ಪತ್ರ ಹಾಕಿದ್ದೇನೆ. ರೈತ ಸಂಘಕ್ಕೆ, ಭತ್ತ ಬೆಳೆಗಾರರ ಸಂಘಕ್ಕೆ, ಹತ್ತಿ ಬೆಳೆಗಾರರ ಸಂಘಕ್ಕೆ, ಮೆಣಸಿನಕಾಯಿ ಬೆಳೆಗಾರರ ಸಂಘಕ್ಕೆ, ಭತ್ತ ಬೆಳೆಗಾರರ ರೈತ ಸಂಘ, ಸಿರುಗುಪ್ಪ ತಾಲೂಕು ಹತ್ತಿ ಬೆಳೆಗಾರರ ರೈತ ಸಂಘ, ಮಾನ್ಯ ತಹಸೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಗಳು ಇವರ ಮುಖಾಂತರ ವಿಷಯ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಭೀಕರವಾದ ಬರಗಾಲಕ್ಕೆ ತುತ್ತಾಗಿದೆ. ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ರೈತರಿಂದ ಮನವಿ ಪತ್ರ. ಸಿರುಗುಪ್ಪ ತಾಲೂಕಿನ ರೈತ ಬಾಂಧವರಿಗೆ ತಮ್ಮಲ್ಲಿ ನಿಂತುಕೊಳ್ಳುವುದೆಂದರೆ ಸಿರುಗುಪ್ಪ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಎಂದೂ ಕಾಣದ ಭೀಕರ ಬರಗಾಲ ಬಂದಿದೆ. ಸಿರುಗುಪ್ಪ ತಾಲೂಕಿನಲ್ಲಿ ಇತ್ತೀಚೆಗೆ ಬೆಳೆ ಮಾಡಿದ ಭತ್ತದ ಸಸಿಮಡಿಗಳು, ಹತ್ತಿ, ಜೋಳ, ಮೆಣಸಿನಕಾಯಿ, ಸೂರ್ಯಕಾಂತಿ ಇನ್ನಿತರ ಎಲ್ಲ ಬೆಳೆಗಳು ಬರಗಾಲಕ್ಕೆ ತುತ್ತಾಗಿ ನಾಶವಾಗಿರುತ್ತವೆ. ಆದ್ದರಿಂದ ರೈತರು ಎಲ್ಲ ದುಃಖ ಪೀಡಿತರಾಗಿದ್ದು ವಿಷ ಕೊಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ, ಬಹಳ ಸಂಕಷ್ಟದಲ್ಲಿದ್ದಾರೆ. ಕೆಲವು ಕಡೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಉರ್ಲಕ್ಕೆ ಪರಿಸ್ಥಿತಿ ಅಂತ. ಈ ಕೆಳಗಂಡ ಎಲ್ಲ ರೈತರ ಬೇಡಿಕೆಗಳನ್ನು ಕೂಡಲೇ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಈ ಕೆಳಗಂಡ ಬೇಡಿಕೆಗಳು ನಡೆಸಬೇಕೆಂದು ಭತ್ತ ಮತ್ತು ಹತ್ತಿ ಬೆಳೆಗಾರ ಜಂಟಿ ಕ್ರಿಯಾ ಸಮಿತಿ ಬೇಡಿಕೆಗಳು. ಪ್ರತಿ ಎಕರೆ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ನೀಡಬೇಕು. ಭೀಕರ ಬರಗಾಲ ಸಿರುಗುಪ್ಪ ತಾಲೂಕಿನಿಂದ ರೈತರ ಎಲ್ಲ ಸಾಲ ಮನ್ನಾ ಮಾಡಬೇಕು. ತಾಲೂಕಿನಲ್ಲಿ ಬೆಳೆ ವಿಮೆ ಜಾರಿಗೆ ತರಬೇಕು.